ಮಾನ್ಯ ಸಭಾಪತಿಯವರ, ಈಗ ಬಿಟ್ಟೋಗಿದ್ರೆ ಸೇರ್ಸೋಣ ಬಿಡಿ, ಅದಾಯ್ತು, ಸೇರಿಸ್ತೀವಿ, ಅದೇನಂತ. ಮಾನ್ಯ ಸಭಾಪತಿಯವರ, ಸಂತಾಪ ಸೂಚನೆಯನ್ನ ನೀವು ಮಂಡಿಸಿದಿರಿ, ಅದಕ್ಕೆ ಅನುಮೋದನೆ ನಾನು ನೀಡುತ್ತಾ ಇದ್ದೇನೆ. ಮೊದಲ ಬಾರಿಗೆ ವಿಧಾನ ಪರಿಷತ್ತಿನ ಸಭಾನಾಯಕನಾಗಿ ನೇಮಿಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇ ಬಾರಿ ಮಂತ್ರಿ ಹಾಗೂ ವಿಧಾನ ಪರಿಷತ್ತಿನ ಸಭಾನಾಯಕ ಆಗಿರೋದ್ರಿಂದ ಹೆಚ್ಚು ಅನುಭವ ಇಲ್ಲದೆ ಇರೋದ್ರಿಂದ ತಪ್ಪುಗಳಾದರೂ ಕೂಡ ನಮ್ಮ ಆಡಳಿತ ಪಕ್ಷದ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರುಗಳು ತಮ್ಮ ಸಹಕಾರನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂತಾಪ ಸೂಚನೆಯನ್ನ ನಾನು ಮಂಡಿಸ್ತಾ ಇದ್ದೇನೆ. ಡಿ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ಹಾಲಿ ವಿಧಾನಸಭೆಯ ಶಾಸಕರು, ಮತ್ತೆ ನಮ್ಮ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದಂಥವರು. ಅವರು 4 ಬಾರಿ ಚಿತ್ರದುರ್ಗದ ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಜೈನ ಸಮುದಾಯದ ಸಂಖ್ಯೆ ಹಿರಿಯೂರಿನಲ್ಲಿ ಬಹಳ ಕಮ್ಮಿ, ಜನಸಂಖ್ಯೆ ಅವ್ರ ಸಮುದಾಯದವರು ಕಮ್ಮಿ ಇದ್ರೂ ಕೂಡ ವಿಧಾನಸಭಾ ಕ್ಷೇತ್ರದ ಜನರು ಅವರನ್ನ 4 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರು ಸಮುದಾಯದ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರ ಒಂದು ಪ್ರೀತಿ ಮತ್ತು ವಿಶ್ವಾಸನ ಗಳಿಸ್ಕೊಂಡಿರುವಂತಹ ಇದರೊಳಗೆ ಗೊತ್ತಾಗುತ್ತೆ. ಮತ್ತೆ ಅವರು ಸಹಕಾರ ಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದರು. ಬಹಳಷ್ಟು ರೈತರಿಗೆ ಬಡ್ಡಿ ರಹಿತವಾದಂಥ ಸಾಲ ಕೊಟ್ಟು ಅವರ ಬದುಕನ್ನು ಹಸನಾಗಿಸಿದ್ರು. ಮತ್ತೆ ಆ ಭಾಗದ ಚಿತ್ರದುರ್ಗ ಜಿಲ್ಲೆಯ ಭಾಗದ ವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ಸುಮಾರು 112 ಹಳ್ಳಿಗಳಿಗೆ ಕುಡಿಯೋ ನೀರಿನ ಕಾಮಗಾರಿನ ಮಾಡಿಸಿ ಅಲ್ಲಿನ ಜನರಿಗೆ ಜೀವನಕ್ಕೆ ಬೆಳಕು ತಂದುಕೊಟ್ಟಿದ್ರು. ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಕೂಡ ಅವರ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು. ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬಹಳಷ್ಟು ಶ್ರಮಿಸಿದ್ರು. ಮತ್ತೆ ಸಹಕಾರ ಕ್ಷೇತ್ರದಲ್ಲೂ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ರಿಂದ 2024ರಲ್ಲಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪಡೆದಿದ್ದರು. ಆದರೆ ದುರದೃಷ್ಟವಶಾತ್ ಈ ಕೆಲವು 3 ತಿಂಗಳ ಹಿಂದೆ ಶ್ವಾಸಕೋಶದ ಸೋಂಕು ರೋಗದಿಂದ ಅವರು ನಿಧನರಾಗಿದ್ದರಿಂದ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಅವರ ಅಗಲಿಕೆ ಶಕ್ತಿಯನ್ನ ತಡ್ಕೊಳ್ಳಿ ಅಂತ ಹೇಳಿ ಅವರ ಕುಟುಂಬದವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ಪಕ್ಷದ ಹಿರಿಯ ಮುಖಂಡರಂತಂದ್ರೆ ವೆಂಕಟರಮಣಪ್ಪ ಅವರು ಪಾವಗಡ ತಾಲೂಕಿನವರು. ಅವರು ಹೆಚ್ಚು ಓದಿರಲಿಲ್ಲ, SSLC ತನಕ ವ್ಯಾಸಂಗ ಮಾಡಿದ್ರು. ನಂತರ ವೃತ್ತಿಯಲ್ಲಿ ರೈತರಾಗಿದ್ರು. ಅವರು ಹೆಚ್ಚು ಓದಿಲ್ಲದೆ ಹೋದ್ರು ಕೂಡ ತಮ್ಮ ಪರಿಶ್ರಮದಿಂದ ಮತ್ತೆ ತಮ್ಮ ಸಹಜವಾದಂಥ ಬುದ್ಧಿಮತ್ತೆಯಿಂದ ಹಂತವಾಗಿ ಬೆಳೆದು ರಾಜಕೀಯದಲ್ಲಿ ಒಂದು ದೊಡ್ಡ ಸ್ಥಾನನ ಪಡೆದಿದ್ರು. ಅವರು ಶುರು ಮಾಡಿದ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿ, ನಂತರ ಹಂತವಾಗಿ ಬೆಳೆದು ಶಾಸಕರಾಗಿ 4 ಬಾರಿ ಶಾಸಕರಾಗಿ ನಂತರ ಸಚಿವರು ಕೂಡ ಆಗಿದ್ರು. ಮತ್ತೆ ಅವ್ರ ವ್ಯಕ್ತಿತ್ವ ಬಹಳ ಸರಳತೆ ಮತ್ತು ಸಜ್ಜನಿಕೆಯಿಂದ ಕೂಡಿತ್ತು. ನನ್ನ ತಂದೆಯವರಿಗೂ ಕೂಡ ಬಹಳ ಆತ್ಮೀಯರಾಗಿದ್ದರು. ನಮ್ಮ ತಂದೆಯವರ ಸಿದ್ದರಾಮಯ್ಯ ಎಲ್ಲ ನಿರ್ಣಾಯಕ ರಾಜಕೀಯ ಕಾಲಘಟ್ಟಗಳಲ್ಲಿ ಅವರು ಸಂಪೂರ್ಣವಾದಂಥ ಬೆಂಬಲ ವೆಂಕಟರಮಣಪ್ಪ ಅವರು ಕೊಟ್ಟಿದ್ರು. ನಾನು ಕೂಡ 2016ರಲ್ಲಿ ರಾಜಕೀಯ ಪ್ರವೇಶ ಮಾಡಿದಾಗ, ಅನಿರೀಕ್ಷಿತವಾಗಿ ಪ್ರವೇಶ ಮಾಡಿದಾಗ ವೆಂಕಟರಮಣಪ್ಪ ಅವರು ಯಾವಾಗಲೂ ಸಿಕ್ಕಿದಾಗ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಜನರಿಗೆ ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ನನಗೆ ಬೆಂತಡ್ತಾ ಇದ್ರು. ಸೊ ಹಾಗಾಗಿ ಅವರ ಒಂದು ಆಶೀರ್ವಾದನ ಯಾವತ್ತೂ ಕೂಡ ನಾನು ಮರೆಯೋದಕ್ಕಾಗೋದಿಲ್ಲ. ಮತ್ತೆ ಪಾವಗಡ ಒಣ ಪ್ರದೇಶ, ಅಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ಅಂಥ ಪ್ರದೇಶದಲ್ಲಿ ಅವರು ನಾಗಲಮಡಕೆ ಮತ್ತು ಉತ್ತರ ಪಿನಾಕಿನ ನದಿಗೆ ಚೆಕ್ ಡ್ಯಾಮ್ ಕಟ್ಟಿಸಿ ಅಲ್ಲಿ ರೈತರಿಗೆ ನೀರನ್ನು ತಂದು ಭಗೀರಥ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ರು. ತುಮಕೂರು ರಾಯದುರ್ಗ ರೈಲು ಯೋಜನೆ ಕೂಡ ಜಾರಿಗೆ ತರಿಸೋದಕ್ಕೆ ಅವ್ರದ್ದು ಪ್ರಮುಖ ಪಾತ್ರ ಇತ್ತು. ಮತ್ತೆ ಪಾವಗಡದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇದೆ. ಆ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಅವರ ಒಂದು ಕೊಡುಗೆ ಇತ್ತು. ಸೊ ಸರಳತೆಗೆ ಹೆಸರಾಗಿದ್ದಂಥ ವೆಂಕಟರಮಣಪ್ಪ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಒಂದು ನಿಧನದಿಂದಾಗಿ ಮತ್ತೆ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗಿದೆ. ಹಾಗಾಗಿ ಅವರ ಆತ್ಮಕ್ಕೆ ನಾನು ಶಾಂತಿನ ಕೋರ್ತಾ ಇದ್ದೇನೆ. ಮತ್ತೋರ್ವ ಒಂದು ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಾಗಿದ್ದಂಥವ್ರು ಅಂದ್ರೆ ರಾಮಚಂದ್ರ ಗೌಡರು. ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದಂಥವರಾಗಿದ್ದರು. RSSನ ಒಂದು ವಿಚಾರಧಾರೆಯಿಂದ ಪ್ರಭಾವಿತರಾಗಿ ಜನಸಂಘದ ಸದಸ್ಯರಾಗಿ ನಂತರ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದರು. ಬೆಂಗಳೂರು ನಗರದ ಮೊದಲನೇ ಬಿಜೆಪಿ ಅಧ್ಯಕ್ಷರಾಗಿದ್ದರು. ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಮತ್ತೆ ಸಚಿವರಾಗಿಯೂ ಕೂಡ ಆಗಿದ್ದರು. ನಮ್ಮದೇ ಮನೆಯ ಅವರು ಸಚಿವರಾಗಿದ್ದಂತಹವರು. ಅವ್ರಿಗೂ ಕೂಡ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತಾ ಇದ್ದಾನೆ. ಮತ್ತೋರ್ವ ಹಿರಿಯ ಮುಖಂಡರು ಅಂತಂದ್ರೆ ಸಿ ವೀರಣ್ಣ ಅವರು ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರು ಕೂಡ ಆಗಿದ್ದರು ಇವರು. ಮತ್ತೆ ಜನತಾ ಪಕ್ಷದಲ್ಲಿ ಶಾಸಕರಾಗಿ ರಾಮಕೃಷ್ಣ ಹೆಗಡೆ ಮತ್ತು SR ಬೊಮ್ಮಾಯಿಯವರ ಸಂಪುಟಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು. ಮತ್ತೆ ವಾಲ್ಮೀಕಿ ಸಮುದಾಯನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಹೇಳಿ ಹೋರಾಟ ಮಾಡಿ ಆ ಒಂದು ಸಮುದಾಯದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದವರು. ಹಾಗಾಗಿ ಇವರಿಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಯನ್ನು ಕೂಡ 2016ರಲ್ಲಿ ನೀಡಲಾಗಿತ್ತು. ಮತ್ತೋರ್ವ ಮುಖಂಡರು ಅಂತಂದ್ರೆ ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು. SC ST ಆಯೋಗದ
ಮುಂದೆ ಅವರು ದಲಿತರು ಮತ್ತು ಗಿರಿಜನರ ಹಕ್ಕುಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡಿದ್ರು. ದಲಿತರ ದೌರ್ಜನ್ಯ ತಡೆಗೋಸ್ಕರ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು. ಯಾವಾಗಲೂ ಕೂಡ ದಲಿತರು ಮತ್ತು ಹಿಂದುಳಿದ ವರ್ಗದವರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದ್ರು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಿದ್ರು. ಬಾಪೂಜಿ ಶಿಕ್ಷಣ ಸಂಸ್ಥೆ ಮೂಲಕ ಹಲವಾರು ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಂಥವ್ರು. ಮತ್ತೋರ್ವ ಹಿರಿಯರು ಅಂತಂತಂದ್ರೆ ಡಾಕ್ಟರ್ ಎಸ್ ಜಾನಕಿ ಅವರು ನಮ್ಮ ಸೌತ್ ಇಂಡಿಯಾದ ನೈಟಿಂಗೇಲ್ ಅಂತ ಹೇಳಿ ಹೆಸರು ಪಡೆದವರು. ದಕ್ಷಿಣ ಭಾರತದವರಾಗಿದ್ದರೂ ಕೂಡ ಭಾರತದ ಎಲ್ಲ ಭಾಷೆಗಳಲ್ಲಿ, ಬಹುತೇಕ ಎಲ್ಲ ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿದ್ರು. ಮತ್ತೆ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಮತ್ತೊಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಮತ್ತೆ ಜಾನಕಿ ಅವ್ರಿಗೂ ನಮ್ಮ ಮೈಸೂರು ಜಿಲ್ಲೆಗೂ ಬಹಳಷ್ಟು ನಂಟಿತ್ತು. ಅವರು ಮೊದಲನೇ ಬಾರಿ ಸಾರ್ವಜನಿಕವಾಗಿ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದು ಮತ್ತೆ ತಮ್ಮ ಜೀವನದ ಕೊನೆ ಸಂಗೀತ ಕಾರ್ಯಕ್ರಮ ಸಾರ್ವಜನಿಕವಾಗಿ ಕೊಟ್ಟಿದ್ದು ಅಂತಂತಂದ್ರೆ ಅದು ಮೈಸೂರಿನಲ್ಲಿ. ಮತ್ತೆ ತಮ್ಮ ಅಂತ್ಯ ಜೀವನದ ಕೊನೆ ಕಾಲಘಟ್ಟದಲ್ಲಿ ಮೈಸೂರಿನಲ್ಲೇ ಅವರು ಜೀವನನ ಕಳಿಬೇಕು ಅಂತ ಹೇಳಿ ಬಯಸಿದ್ರು. ಮೈಸೂರಿನಲ್ಲೇ ಉಳ್ಕೊಂಡಿದ್ರು ಕೂಡ. ನಂತರ ತಮ್ಮ ಅಂತ್ಯ ಸಂಸ್ಕಾರ ಕೂಡ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ ಅವರು ಬಯಕೆನ ಹೊಂದಿದ್ರು. ಅದರಂತೆ ನಮ್ಮ ಸರ್ಕಾರ ಕೂಡ ಅವರಿಗೆ ಸಕಲ ಗೌರವಗಳೊಂದಿಗೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು. 80 ಮತ್ತು 90ರ ದಶಕದಲ್ಲಿ ಹುಟ್ಟಿ ಬೆಳೆದಂತ ನಮ್ಮೆಲ್ಲರಿಗೂ ಕೂಡ ಅವರ ಧ್ವನಿಯನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ. ಚಿತ್ರಸಂಗೀತ ಅಂತಂದ್ರೆ ಜಾನಕಿ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ. ಮತ್ತೆ ಜಾನಕಿ ಅವರು ಯಾವುದೇ ಸಂಗೀತ ಪ್ರಕಾರಗಳಿದ್ರು ಕೂಡ ಅದನ್ನ ಸುಲಭವಾಗಿ ಹಾಡ್ತಾ ಇದ್ರು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನೆಗಳನ್ನ ಹಾಡಿನ ಮೂಲಕ ಬಹಳ ಸುಲಲಿತವಾಗಿ ಸಮರ್ಥವಾಗಿ ವ್ಯಕ್ತಪಡಿಸಿದ್ರು. ಹಾಗಾಗಿ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಕೂಡ ಕರಿತಿದ್ರು. ಸೊ ಜಾನಕಿ ಅಂತ ಒಬ್ಬ ಖ್ಯಾತ ಹಿನ್ನೆಲೆ ಗಾಯಕಿಯನ್ನ ಕಳ್ಕೊಂಡು ಇವತ್ತು ಚಿತ್ರರಂಗ ಮತ್ತೆ ಕಲಾಕ್ಷೇತ್ರ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಮತ್ತೋರ್ವ ಶ್ರೇಷ್ಠ ಮಹಿಳೆ ಅಂದ್ರೆ ಚೆನ್ನಮ್ಮ ಅವರು. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯಾಗಿದ್ದರು. ಅವ್ರ ಮನೆಗೆ ಹೋಗ್ತಿದ್ದಂತಹ ಎಲ್ಲ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ರಾಜಕೀಯ ನಾಯಕರುಗಳು ಎಲ್ಲರೂ ಕೂಡ ಅವರ ಅತಿಥಿ ಸತ್ಕಾರನ, ಅವ್ರು ಮಾಡ್ತಿದ್ದಂಥ ಉಪಚಾರನ ಬಹಳ ಹೊಗಳಿಕೆಯಿಂದ ಮಾತುಗಳಿಂದ ಆಡ್ತಾ ಇದ್ರು. ಮತ್ತೆ ಅವ್ರ ಪತಿಯವರು ಪ್ರಧಾನಮಂತ್ರಿಗಳಾದರೂ ಕೂಡ ತಮ್ಮ ಸರಳ ಜೀವನ ಶೈಲಿನ ಬಿಡದೆ ತಾವು ಮೊದಲು ಹೇಗಿದ್ರು ಹಾಗೆ ನಡ್ಕೊಳ್ತಾ ಇದ್ರು. ಹಾಗಾಗಿ ಹಲವಾರು ರಾಜಕಾರಣಿಗಳ ಕುಟುಂಬಗಳಿಗೆ ಅವರು ಮಾದರಿಯಾಗಿ ಬದುಕಿದ್ದಾರೆ. ಅಂಥವ್ರು ಕೂಡ ನಮ್ಮನ್ನಾಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತಾ ಇದ್ದೇನೆ. ಮತ್ತೆ ಡಾಕ್ಟರ್ SR ರಾಮಸ್ವಾಮಿ ಪತ್ರಕರ್ತರು ಹಾಗೂ ಪರಿಸರವಾದಿಗಳು. ಇವರು ಸುಧಾವಾರ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿ ಮತ್ತು ಉತ್ಥಾನ ಮಾಸಿಕ ಗೌರವದ ಪ್ರಧಾನ ಸಂಪಾದಕರಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 55 ಪುಸ್ತಕಗಳು ಹಾಗೂ 1000ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ಕೆನರಾ ಬ್ಯಾಂಕ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಹೀಗೆ ಅವರು ಭಾಜನರಾಗಿದ್ದಾರೆ. ಮತ್ತೋರ್ವ ನಮ್ಮ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಅಂತಂದ್ರೆ ಆಶಾ ಭೋನ್ಸ್ಲೆ ಅವರು ಕೂಡ ಎಸ್ ಜಾನಕಿ ಅವರಂತೆ ಎಲ್ಲಾ ಸಂಗೀತ ಪ್ರಕಾರಗಳನ್ನ ಬಹಳ ಸುಲಭವಾಗಿ ಸುಲಲಿತವಾಗಿ ಹಾಡ್ತಾ ಇದ್ರು. ಮತ್ತೆ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಕೂಡ ಹಾಡುಗಳನ್ನ ಹಾಡಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೂ ಕೂಡ ಅವರು ಪಾತ್ರರಾಗಿದ್ದರು. ಅವರ ಒಂದು ನಿಧನದಿಂದಾಗಿ ಕಲಾಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೆ ರಾಮಚಂದ್ರ ಬೈಕಂಪಾಡಿ ಇವರು ಸಾಹಿತಿಗಳು, ಕಲಾವಿದರು ಮತ್ತು ಮೀನುಗಾರರ ಮುಖಂಡರು. ಇವರು ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದರು ಕೂಡ ಆಗಿದ್ರು, ಮೀನುಗಾರರ ಮುಖಂಡರುಗಳು ಕೂಡ ಆಗಿದ್ರು, ರಾಜಕಾರಣಿಗಳು ಕೂಡ ಆಗಿದ್ರು. ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಡಾಕ್ಟರ್ ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರದಾರ ಅಂತ ಹೇಳಿ ಹೆಸರು ಪಡೆದವರು. ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹಳ್ಳಿಗಳಿಗೆ ಸಂಪರ್ಕಗಳು ಇರುವುದಿಲ್ಲ. ಯಾಕೆಂತಂದ್ರೆ ಬಹಳಷ್ಟು ಕಾಡಿನ ದಾರಿ ಇರುತ್ತೆ, ಮತ್ತೆ ಹೊಳೆ ತೊರೆಗಳಿರುತ್ತೆ. ಸೊ ಹಾಗಾಗಿ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಬೇಕು ಅಂತ ಹೇಳಿ ಇವರು ತೂಗು ಸೇತುವೆಗಳನ್ನ ನಿರ್ಮಾಣ ಮಾಡ್ತಿದ್ರು. ಸುಮಾರು 145ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನ ವಿನ್ಯಾಸ ಮಾಡಿದ್ದಾರೆ. ಸೊ ಹಾಗಾಗಿ ತೂಗು ಸೇತುವೆಗಳ ಸರದಾರ ಅಂತ ಹೆಸರು ಪಡೆದಿದ್ರು. ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಮತ್ತೆ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರ್ ಕೂಡ ಪಡೆದಿದ್ರು. ಇವರ ಆತ್ಮಕ್ಕೂ ನಾನು ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರ್ನಾಟಕದ ಮತ್ತೊಬ್ಬ ಹಿರಿಯ ಲೇಖಕಿ ಅಂತಂದ್ರೆ CN ಮುಕ್ತಾರ್ ಅವರು. ಇವರು ಶಿಕ್ಷಕಿಯರೂ ಆಗಿದ್ದರು ಮತ್ತೆ ಸಾಹಿತಿಗಳು ಕೂಡ ಆಗಿದ್ದರು. 75ಕ್ಕೂ ಅಧಿಕ ಕಾದಂಬರಿಗಳು ಹಾಗೂ 15ಕ್ಕೂ ಅಧಿಕ ಕಥಾ ಸಂಕಲನಗಳನ್ನ ಇವರು ಬರೆದಿದ್ದಾರೆ, ಪ್ರಕಟ ಮಾಡಿಸಿದ್ದಾರೆ. ಮತ್ತೆ ಆರ್ಯಭಟ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ತ್ರಿವೇಣಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇವರ ಒಂದು ನಿಧನದಿಂದಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೋರ್ವ ಹಿರಿಯರು ಅಂತಂದ್ರೆ ಪ್ರೊಫೆಸರ್ EV ನರಸಿಂಹಮೂರ್ತಿ. ಇವರು ಪುರಾತತ್ವ ಶಾಸ್ತ್ರಜ್ಞರು ಹಾಗೂ ನಾಣ್ಯಶಾಸ್ತ್ರಜ್ಞರಾಗಿದ್ದರು. ಇವರು ಕರ್ನಾಟಕ ಹಾಗೂ ಭಾರತದ ಇತಿಹಾಸ, ನಾಣ್ಯಶಾಸ್ತ್ರ ಕುರಿತು ಹಲವು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ.
ನಾಣ್ಯಶಾಸ್ತ್ರ ಸೊಸೈಟಿ ಆಫ್ ಇಂಡಿಯಾದ ಬೆಳ್ಳಿ ಪದಕ, ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿ, ಪುರಾತತ್ವ ರತ್ನ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಇವರ ಒಂದು ನಿಧನದಿಂದಾಗಿ ರಾಷ್ಟ್ರಕ್ಕೆ ಒಬ್ಬ ನಾಣ್ಯ ತಜ್ಞರನ್ನ ನಾವು ಕಳ್ಕೊಂಡಂಗಾಗಿದೆ. ಹಾಗಾಗಿ ಇವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಭಾಪತಿಗಳೇ, ನೀವು ತಂದಿರುವಂತಹ ಈ ಒಂದು ಸಂತಾಪ ಸೂಚನೆಗೆ ನಾನು ಅನುಮೋದನೆಯನ್ನ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.